ಈ ವರ್ಷ ಮಾವನ ಹತ್ರ ಮಾತಾಡಿ ಆಮೇಲೆ ಚೈತ್ರಕ್ಕ ಹರ್ಷ ಮಾವನ ಹತ್ರ ಹೋಗ್ತೀನಿ. ನೀವು ಹಿಂಗೆ ಆದರೆ ನಮ್ಮ ಸಂಸಾರ ಎಲ್ಲ ಹಾಳಾಗುತ್ತೆ. ನೀವೇನು ಮಾಡ್ತೀರೋ ಗೊತ್ತಿಲ್ಲ. ರೋತನಿಗೆ ಹೇಳ್ಬಿಟ್ಟು ಇವಾಗ ಅದೇನು ನಮ್ಮದು ಏನಾಗಬೇಕೋ ಆ ಕೆಲಸ ಮಾಡಿಕೊಡಿ ಅಂತ ಕೇಳ್ತೀನಿ. ವರ್ಷ ಮಾವ, ವರ್ಷ ಮಾವ, ಓ ಬಾರ ಒಳಗಡೆ. ಯಾಕೆ ಅಲ್ಲೇ ನಿಂತ್ಕೊಂಡು ವರ್ಷ ಮಾವ ಅಂತ ಒರೆಸ್ಕೊಳ್ತಾ ಇದೆಯಾ? ಬಾ, ಯಾಕೆ ಒಳಗಡೆ ಬರೋದಿಲ್ವಾ? ಇನ್ನೇನಕ್ಕೆ ಬರೋಣ ಇಷ್ಟೆಲ್ಲ ಆದ್ಮೇಲೂ? ಯಾಕೆ ನಾನು ಋತು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಏಯ್ ಯಾಕಲ್ಲ ಹಿಂಗೆ ಮಾತಾಡ್ತಾ ಇದೆಯಾ? ಯಾಕೇನಾಯ್ತು? ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ಮತ್ತೆ ಏನೇ ಅಂದ್ರೂ ನಮ್ಮ ಚಿಕ್ಕಪ್ಪ ಹೇಳಿದ್ದಾರೆ, ನಾನು ಸುಗುಣ ಅಕ್ಕನ ಕೇಳೋದಿಲ್ಲ, ನಾನು ಬಂದುಬಿಟ್ಟು ಸೈನ್ ಹಾಕೊಂತ ಕೇಳಲ್ಲ, ತಗ್ಗಿ ಅವ್ರ ಹತ್ರ ಬರೋದಿಲ್ಲ ಅಂತ ಹೇಳ್ತಾವಳೆ ಋತು. ನಾನು ಋತು ಚೆನ್ನಾಗಿದ್ವಿ, ಇದರಿಂದನ ಅವಳ ಮಧ್ಯ ನನ್ನ ಮಧ್ಯ ಮನಸ್ತಾಪ ಶುರುವಾಗಿದೆ. ಅದಕ್ಕಾಗಿನ ನೀವು ಇಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಮ್ದೇನಿದೆ, ನಮ್ಮ ಜಮೀನು ಕೆಲಸ ಏನಾಗಬೇಕು ಅದನ್ನು ನೀವೇನು ಮಾಡ್ತೀರೋ ಗೊತ್ತಿಲ್ಲ. ಋತುನ್ಗೆ ಹೇಳ್ಬಿಟ್ಟು ಋತು ಬಂದು ಹೇಳಿದ್ರೆ ಋತು ಬಂದು ಕೇಳಿದ್ರೆ ನಮ್ಮ ಸುಗುಣಕ್ಕ ಸೈನ್ ಆಗ್ತಾಳೆ. ಅದಕ್ಕೇ ಋತುಗೆ ಹೇಳ್ಬಿಟ್ಟು ನೀವು ನಮ್ಮ ಋತುನ ಕಳಿಸಿ ಶಿವಣ್ಣಕ್ಕನ ಕೇಳೋಕ್ಕೆ. ನಾನು ಆ ಜಮೀನು ಮಾಡಿಸ್ಕೊಂಬ್ಲೇಬೇಕು. ನಮ್ಮ ಅಪ್ಪನ ಆಸ್ತಿ ಅದು, ನಮ್ಮ ಅಪ್ಪನ ಆಸ್ತಿ ಅನ್ನೋದು ನನಗೆ ಇರಬೇಕು. ಯಾರೋ ಕೊಟ್ಟಿದ್ದೈತೆ ಅಂತ ಹೇಳಿ ನಾನು ಕಾತ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅವ್ರು ಕೊಟ್ಟಿರೋದೈತೆ, ಇವ್ರು ಕೊಟ್ಟಿರೋದೈತೆ ಅಂತ ನಾನು ಕಾತ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನನಗೆ ನಮ್ಮ ಅಪ್ಪನ ಆಸ್ತಿ ಅನ್ನೋದು ಬೇಕು ನನಗೆ. ನೋಡೋ ಒಂದು ಹೇಳ್ತೀನಿ ಕೇಳ್ತೀಯಾ? ನಮ್ಮ ಋತು ತಗ್ಗಿ ಅಂತೂ ಅವಳ ಹತ್ರ ಹೋಗಿ ಕೇಳೋದಕ್ಕೆ ನಾನು ಬಿಡೋದಿಲ್ಲ. ಅವಳ ಹತ್ರ ಹೋಗಿ ಏನು ತಗ್ಗಿ ಕೇಳಬೇಕಂತ ಅವಳ ಹತ್ರ? ಹಾಂ, ಏನು ಕೇಳಬೇಕು ಅವಳು ಬಂದು? ನಮ್ಮ ಋತುಗೆ ಏನು ಕಡಿಮೆ ಆಗಿಲ್ಲ. ನಾನು ಕೊಟ್ಟಿರೋ ಆಸ್ತಿನೇ ಬೇಜಾನಿದೆ, ಅದೇ ಮಸ್ತಿದೆ. ನಾನು ಬೇಕಾದರೆ ಅವಳಿಗೆ ಇನ್ನೂ ಏನಾದರೂ ಒಂದು ಕೆಲಸ ಮಾಡಿಕೊಡೋದಕ್ಕೆ ಅದು ಫ್ಯಾಕ್ಟ್ರಿ ಮುಚ್ಚಾಕಿದ್ದೀವಲ್ಲ, ಅದ್ರ ಬದಲು ಬೇರೆದು ಇನ್ನೊಂದು ಮಾಡ್ಕೊಡ್ತೀನಿ. ಬೇರೆದು ಇನ್ನೊಂದು ಏನಾದರೂ ಮಾಡ್ತೀನಿ. ನಿಮ್ಗೇನೇನು ಕಡಿಮೆ ಆಗಿಲ್ಲ. ನಿನ್ನ ಗೌರ್ಮೆಂಟ್ ಕೆಲಸ ಐತೆ, ಆರಾಮಾಗಿ ಕೆಲಸ ಮಾಡ್ಕೊಂಡು ನಾನು ಕೊಟ್ಟಿರೋ ಆಸ್ತಿ ನೋಡ್ಕೊಂಡು ಇರು. ಸುಮ್ಮನೆ ಯಾಕೆ ಅತಿ ಆಸೆ ಬೀಳ್ತಾ ಇದೆಯಾ? ಅಷ್ಟೊಂದು ಆಸೆ ಒಳ್ಳೇದಲ್ಲ ಕಣ. ಮನುಷ್ಯನಿಗೆ ಆಸೆ ಇರಬೇಕು, ಅತಿ ಆಸೆ ಒಳ್ಳೇದಲ್ಲ. ಅದು ಬೇಕು, ಅದು ಬೇಕು, ಅದು ಬೇಕು, ಅದು ಬೇಕು ಅಂತ ಇದ್ದರೆ ಇಲ್ಲಿ ನೋಡಿ, ನಿಮ್ಮ ಆಸ್ತಿ ನಮಗೇನೋ ಬೇಡ, ಬೇಕಾದರೆ ಯಾರಿಗಾದ್ರೂ ಕೊಡ್ಕೊಳ್ಳಿ ನೀವು. ನಮ್ಮ ಋತುಗೆ ಕೊಡಬೇಕು ಅನ್ನೋದೇನಿಲ್ಲ. ನನಗೆ ನಮ್ಮ ಅಪ್ಪನ ಆಸ್ತಿ ಅನ್ನೋದು ಬೇಕು. ಸರಿನಾ? ನಮ್ಮ ಅಪ್ಪ ಅದಕ್ಕೆ ತುಂಬ ಹೋರಾಡಿದ್ರಂತೆ. ನಮ್ಮಮ್ಮ ಹೇಳ್ತಿದ್ರು, ನಿಮ್ಮ ಅಪ್ಪ ತುಂಬ ಕಷ್ಟಪಟ್ಟಿತ್ತು, ಅದನ್ನು ಮಾಡಿಸ್ಕೋಬೇಕಂತ ತುಂಬ ಇಷ್ಟಪಟ್ಟಿತ್ತು, ಕಷ್ಟಪಟ್ಟಿತ್ತು ಅಂತ ಹೇಳ್ತು. ಅದಕ್ಕೋಸ್ಕರ ನಮ್ಮ ಅಪ್ಪನ ಆಸ್ತಿ ಅನ್ನೋದು ನನಗೆ ಬೇಕು. ನಿಮ್ಮ ಆಸ್ತಿ ನಿಮ್ಮ ಆಸ್ತಿ ನನಗೇನು ಬೇಕಾಗಿಲ್ಲ. ಸರಿನಾ? ನೀವೇನು ಮಾಡಿಕೊಡೋದು ಬೇಕಾಗಿಲ್ಲ. ಈಗ ಮಾಡಿಕೊಟ್ರೆ ಒಂದಲ್ಲ ಒಂದು ದಿವಸ ಈ ಥರ ಹೇಳ್ತೀರ. ನೀವು ಹೇಳ್ದಂಗೆ ಕೇಳಬೇಕು, ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲದಕ್ಕೂ ನಿಮ್ಮ ಮಾತೇ ಕೇಳಬೇಕು. ಹೇಳಿ ನೋಡಿ, ನನಗೆ ಹೆಂಗೋನೋ ನಾನು ಋತು ಚೆನ್ನಾಗಿದ್ವಿ. ಇವಾಗ ನಿಮ್ಮಿಂದ ನಮ್ಮಿಬ್ಬರ ಮಧ್ಯೆ ಜಗಳ ಶುರುವಾಗಿದೆ. ಸುಮ್ಮನೆ ಜಗಳ ಅದೆಲ್ಲ ಬೇಡ. ನೀವು ಹೇಳ್ಬೇಡಿ. ನೀವು ಯಾಕೆ ಹಂಗೆ ಹೇಳಿದ್ರಿ? ನೀನೇನಾದರೂ ಹೋಗ ಋತುನ ಮಾತಾಡ್ಸಿದೀಯಾ, ಅಲ್ಲ ಸುಗುಣನ ಮಾತಾಡ್ಸಿದ್ಯಾ ಅಂತ ಅಂದರೆ ನಾನು ನಿನ್ನ ಮಾತಾಡ್ಸೋದಿಲ್ಲ ಅಂತ ಹೇಳಿ ಋತುನಿಗೆ ಯಾಕೆ ಹೇಳಿದ್ರಿ ನೀವು? ಈ ರೀತಿ ಹೇಳಿರೋದ್ರಿಂದಲೇ ನಮ್ಮ ಮಧ್ಯೆ ಜಗಳ ಶುರುವಾಗಿರೋದು. ಇದು ನನ್ನ ಮಧ್ಯೆ ಋತು ಮಧ್ಯೆ ಜಗಳ ಶುರುವಾಗೋದಕ್ಕೆ ಕಾರಣ ನೀವೇನೆ. ಏನೋ ಹಂಗೆ ಮಾತಾಡ್ತಾ ಇದೆಯಾ ನೀನು? ನಾನೇನೋ ನಾನು ಇನ್ನೂ ಒಳ್ಳೇದು ಮಾಡ್ತಾ ಇದ್ದೀನಿ ನಮ್ಮ ಋತುಗೆ. ಸರಿಯಾಗಿ ಮಾತಾಡೋದು ಕಲಿ. ನಾನು ಯಾಕೆ ಜಗಳ? ನನಗೆ ಚೆನ್ನಾಗಿರಬೇಕು, ನಮ್ಮ ಋತು ಚೆನ್ನಾಗಿರಬೇಕು, ಇರೋಳೊಬ್ಳು ಅಂತೇಳಿ ನಾನು ನಮ್ಮ ಋತುಗೋಸ್ಕರನೇ ಕಷ್ಟಪಡ್ತಾ ಇರೋದು. ಏನು ಮಾತಾಡ್ತಾ ಇದೆಯಾ ನೀನು? ಸರಿಯಾಗಿ ಮಾತಾಡೋದು ಕಲಿ. ಹಿಂಗೆಲ್ಲ ಮಾತಾಡೋಕ್ಕೆ ಬರಬೇಡ ನೀನು. ಸರಿಯಾಗಿ ಮಾತಾಡು. ನಮ್ಮ ಋತು ತಗ್ಗಿ ಅವಳ ಹತ್ರ ಕೇಳೋ ಅಂಥದ್ದೇನಿಲ್ಲ ಕಣೋ. ಬಂದು ಅವಳ ಹತ್ರನ ಅವಳು ಸರಿ ಇಲ್ಲ ಕಣೋ. ಅವಳು ಒಳ್ಳೆಯಲ್ಲ ಕಣೋ ನಿಮ್ಮ ಅಕ್ಕಯ್ಯ. ಅವಳ ಹತ್ರ ನಾನು ಕಳ್ಸೋದಿಲ್ಲ. ಅದೇನಾಗುತ್ತೋ ಆಗಲಿ. ಎಲ್ಲರನ್ನೂ ಕಳ್ಕೊಂಡು ಬೀದಿ ಬಿಕಾರಿ ಆಗವಳೆ. ಯಾರೂ ಇಲ್ಲ ಅವಳಿಗೆ ಅಂತ ಕಚಡ ಲೋಫರ್ ಮಂಡೆ ಹತ್ರ ಬಂದು ನಮ್ಮ ಋತು ಅವಳನ್ನು ಕೇಳೋ ಅಂಥದ್ದೇನಿಲ್ಲ ಕಣೋ. ನಾನು ಏನೇ ಅಂದ್ರೂ ನಮ್ಮ ಋತುನ ಕಳ್ಸೋದಿಲ್ಲ ಅಲ್ಲಿಗೆ. ನಾನು ಹೇಳಿದ್ದೀನಿ. ನೀನು ನೆನ್ನೆ ಹೊಡೆದಂತೆ ಅವಳ ಋತು ನನಗೆ ಫೋನ್ ಮಾಡಿದ್ಲು. ನಮ್ಮ ಋತು ನೀನು ಹೊಡೆಯೋ ಅಂಥದ್ದೇನಿಲ್ಲ. ನೋಡು, ನಮ್ಮ ಋತುನ ಏನಾದ್ರೂ ಕಣ್ಣೀರು ಹಾಕಿಸ್ಬಿಟ್ರೆ ನೀನು ಸರಿ ಹೋಗೋದಿಲ್ಲ ನೋಡಿ, ಹೇಳಿರ್ತೀನಿ. ಬರೋದಿಲ್ಲ. ಹಾಳಾಗಿ ಹೋದ್ರೆ ಹೋಗುತ್ತೆ ಬಿಡು. ಅದೆಲ್ಲ ಗಿಡ ಗಂಟೆ ಬೆಳೆದಿರುತ್ತೆ, ಅದು ಆಗುತ್ತೋ ಬಿಡುತ್ತೋ. ಯಾಕೋ ಸುಮ್ಮನೆ ಇಷ್ಟೊಂದು ಪಜೀತಿ ಬೀಳ್ತೀಯ ನೀನು? ಸುಮ್ಮನಿರು ಅಂತ ಕೇಳಿದ್ರೆ ಏನು ಹಂಗೇನೆ ಅವಳಿಗೆ ಬಲವಂತ ಮಾಡ್ತೀಯಂತೆ. ನಮ್ಮ ಋತುನಿಗೆ ಬಲವಂತ ಮಾಡೋಕ್ಕೆ ಹೋಗ್ಬೇಡ ನೀನು. ಸರಿನಾ? ಅವಳಿಗೂ ಇಷ್ಟ ಇಲ್ಲ, ನಮಗೂ ಇಷ್ಟ ಇಲ್ಲ. ಅಲ್ಲ, ಅವಳು ತಗ್ಗು ಹೋಗೋ ಅಂಥದ್ದೇನಿಲ್ಲಪ್ಪ ನಮ್ಮ ಋತಮ್ಮ. ನಾವೆಲ್ಲರೂ ಚೆನ್ನಾಗಿ ನೋಡ್ಕೊಂಬ್ತಾ ಇದ್ದೀವಿ. ಏನು ಅವಳದೇನೇನು ಇಲ್ಲಿ ನೋಡಿ, ನಮ್ಮ ಸುಗುಣಕ್ಕನ್ನ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಅವಳು ಏನು ಸರಿ ಇಲ್ಲ. ಈಗ ತಪ್ಪು ಮಾಡಿದ್ದಾಳೆ, ಅವಳು ಜಂಬ ಪಟ್ಟಿದ್ದಾಳೆ, ಎಲ್ಲರ ಹತ್ರ ಜಗಳ ಮಾಡ್ಕೊಂಡಿದ್ದಾಳೆ, ಅದು ಇದು ಮಾತಾಡಿದ್ದಾಳೆ. ಓಕೆ, ಆದರೆ ಅವಳು ಯಾರನ್ನೂ ಮದುವೆ ಆಗೋದಾಗಲಿ, ಅವ್ರು ಇವ್ರನ್ನ ಇಷ್ಟಪಡೋದಾಗಲಿ, ಒಬ್ರು ಜೀವನ ಹಾಳು ಮಾಡಿ ಇನ್ನೊಬ್ರನ್ನ ಮದುವೆ ಆಗೋದಾಗಲಿ ಆ ರೀತಿ ಮಾಡಿಲ್ಲ ಅವಳು ಯಾವುದೇ ಕಾರಣಕ್ಕೂ ಯಾವತ್ತೂ. ಅವಳು ಸರಿಯಾಗೇ ಇದ್ದಾಳೆ. ಮಾಡಿರೋ ತಪ್ಪು ನೀವು. ನಮ್ಮ ಸುಗುಣಕ್ಕನ ಮದುವೆ ಆಗಿ ನಮ್ಮ ಸುಗುಣಕ್ಕನ ಜೀವನ ಹಾಳು ಮಾಡಿದ್ದು ನೀವು. ಅವಳು ಯಾರನ್ನೋ ಇಟ್ಕೊಬಿಟ್ಟು ಅವಳನ್ನ ಮದುವೆ ಆಗಿ ಇಟ್ಕೊಂಡಿರೋ ಅವಳ್ದು ಆಸ್ತಿ ಸಿಕ್ತು ಅಂತ ಹೇಳಿ ಇವತ್ತು ನೀವು ಇಷ್ಟೊಂದು ಜೋರು ಮಾಡ್ತಿದ್ರೆ, ಸ್ವಲ್ಪ ಚೆನ್ನಾಗಿ ಆಗಿದ್ದೀನಿ ನಾನು ಕೊಡ್ತೀನಿ ಋತುಗೆ ಅಂತಂದರೆ ಅದೇ ಇಲ್ಲ ಅಂತಂದಿದ್ರೆ ಏನು ಕೊಡ್ತಾ ಇದ್ರಿ ನೀವು? ಇವಾಗ ತಪ್ಪು ಮಾಡಿರೋದು ನೀವು. ನಮ್ಮ ಸುಗುಣಕ್ಕ ತಪ್ಪು ಮಾಡಿದ್ದಾಳೆ, ಅದಕ್ಕಿನ್ನೂ ಜಾಸ್ತಿ ತಪ್ಪು ಮಾಡಿರೋದು ನೀವು. ಇದನ್ನು ನಿಮಗೆ ತಿರುಗಿಸಂದ್ರೆ ನಿಮಗೆ ಎಷ್ಟು ಬೇಜಾರಾಗುತ್ತೆ. ನಮ್ಮ ಸುಗುಣಕ್ಕೂ ನೀವು ಸರಿ ಇಲ್ಲ ಅಂತ ಅನ್ಬೋದು. ಯಾವ ಕಾರಣಕ್ಕಂತ ಇದ್ದೀರಾ? ಅದನ್ನೇ ಮಾತು ನಿಮಗೆ ತಿರುಗಿಸಂದ್ರೆ ನಿಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ. ಅವೆಲ್ಲ ನೀನು ಮಾತಾಡಬೇಡ ಕಣೋ.
ಆಮೇಲೆ ನೀನು ಮಾತಾಡಬೇಡ, ನಮ್ಮ ಋತುಗೆ ಹೇಳಿರೋದು ಅಷ್ಟೇ. ಹೋಗಿ ನೀನು ಕೇಳ್ಕೊಡ್ದು ಕೇಳಬೇಡ, ಮಾತಾಡಿಸ್ಬೇಡ. ಋತುನೇನಾದರೂ ಮಾತಾಡ್ಸಿದಿ ಅಂದ್ರೆ ನಾವು ಮಾತಾಡ್ಸೋದಿಲ್ಲ ಅಂತ ನಾನು ಅದನ್ನೇ ಹೇಳಿರೋದು. ಯಾಕೋ ಮಗಳು ಯಾಕಪ್ಪ ಈ ಬಂದ ಯಾಕಪ್ಪ ಯಾಕೋ ನಾವು ನೋಡು ನಮ್ಮ ಋತುನ ಸುಗುಣನ ಹತ್ರ ಕೇಳಕ್ಕೆ ಕಳಿಸ್ಬೇಕಂತೆ. ನೀವೇ ಹೇಳ್ಕೊಟ್ಟಿದ್ದೀರಾ ಋತುಗೆ ಹೋಗ್ಬೇಡ ಅಂತ, ಅದಕ್ಕೆ ಅವಳು ಬರ್ತಾ ಇಲ್ಲ ನಿಮ್ಮ ಮಾತು ಮೇಲೆ. ನಾವೇ ಹೇಳಿರೋದು ಹೋಗ್ಬಿಡು ನೀನು, ಹೋದ್ರೆ ನಿಮ್ಮನ್ನು ಮಾತಾಡ್ಸೋದಿಲ್ಲ, ನಮ್ಮನ್ನು ದೂರ ಮಾಡ್ಕೋಬೇಕಾಗುತ್ತೆ ನೀನು ಅಂತ ಹೇಳಿ ನಾವು ಹೇಳಿದ್ವಿ ನಮ್ಮ ಋತುನ್ಗೆ. ಅದೇ ಯಾಕೆ ಹೇಳಿದ್ದೀರಾ, ಇಲ್ಲಿ ಸೌರ ಇರಲಿ ವರ್ಷ ಮಾವ, ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮಧ್ಯೆ ಸೌರ ಇರಲಿ, ನಿಮ್ಮ ಮಧ್ಯೆ ಸೌರ ನಡೆದಿರಲಿ. ನಮಗೆ ಇವಾಗ ನಮ್ಮ ಸುಗುಣಕ್ಕೆ ಏನೇ ಅಂದ್ರೂ ಏನೇ ಇದು ಮಾಡಿದ್ರು ನಮ್ಮ ಮನೆ ಹೆಣ್ಮಗಳೇನೆ. ಹಾಂ, ಹೆಣ್ಮಗಳೇ ತಾನೇ. ಅವಾಗ ಇರ್ಲಿಲ್ವೇ ನೀನು ಮನೆ ಹೆಣ್ಮಗಳು ಅಂಬೋದು? ಅಲ್ಲ ಈಗ ನೀನು ಈಗೆಲ್ಲ ಅರ್ಥ ಮಾಡ್ಕೊಂಡು ನಿಮ್ಮ ಅಕ್ಕ ಕಡೆಗೆ ಮಾತಾಡ್ತೀಯಲ್ಲೋ ನೀನು. ಹೇಳು. ಅಲ್ಲ ನೀನು ಬೋಲ್ ಒಳ್ಳೆನಲ್ಲ, ಸಾಕು. ಏನದೆಲ್ಲೋ ದಿನ ಆಗುತ್ತಾ ಬಿಡುತ್ತಾ ಓಟು ಯಾಕಪ್ಪ? ಸುಮ್ಮನೆ ಇವ್ರು ಕೊಟ್ಟಿರೋದೇ ಮಸ್ತಾಗುತ್ತೆ. ನೀನು ಓಟನು ತ್ಯಾಸಿ ಬೀಳ್ಕೊಂಡು ಏನು ಕೆಲಸ ಐತಿ? ಸುಮ್ಮನೆ ಇರೋದು ಬಿಟ್ಟು ಗೌರ್ಮೆಂಟ್ ಕೆಲಸ ಐತಿ, ಯಾವ ಹೊಲ ತಂಡು ಏನು ಮಾಡ್ಸೋಕೆ ಹೋಗ್ತೀನಿ ನೀನು ಹೊಲನ? ಏನು ಬೇಡ. ನನಗೆ ತುಂಬ ಆಸೆ ಐತಿ ಅದನ್ನ ಮಾಡಿಸ್ಕೋಬೇಕು ಅಂತ. ಅದಕ್ಕೋಸ್ಕರನ ಇವತ್ತು ನಮ್ಮ ಸುಗುಣಕ್ಕೊಂದು ಜೀವನ ಹಾಳಾಗೋದಕ್ಕೆ ಕಾರಣ ನೀವೇನೆ. ತಿರ್ಕೊಂಡು ಮಾತಾಡಿದ್ರೆ ಮಾತು ಎಲ್ಲಿಗೆ ಹೋಗಿ ಎಲ್ಲಿಗೆ ಬರ್ತವೆ? ತಿರ್ಗೋಸ್ಕೊಂಡು ಮಾತಾಡಲ್ಲ. ನಿಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ ಮಾವ. ಇವಾಗ ನಮ್ಮ ಸುಗುಣಕ್ಕೂ ನಂಗೆ ಅಂತ ಇದ್ದೀರಾ. ಈಗ ತಪ್ಪು ಮಾಡಿದ್ದಾಳೆ, ಅವಳು ಜಂಬ ಪಟ್ಟಿದ್ದಾಳೆ, ಜಗಳ ಮಾಡ್ಕೊಂಡಿದ್ದಾಳೆ, ಎಲ್ಲರನ್ನೂ ದೂರ ಮಾಡ್ಕೊಂಡಿದ್ದಾಳೆ, ಅವಳು ತಪ್ಪು ಮಾಡಿದ್ದಾಳೆ. ಆದರೆ ನೀವು ತಪ್ಪು ಮಾಡಿದ್ದೀರಾ. ನಾವು ತಪ್ಪು ಮಾಡಿಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ತಪ್ಪು ಮಾಡಿರೋದು ಮೇಯ್ನ್ ತಪ್ಪಿರೋದೇ ನಿಮ್ಮದು, ಸರಿನಾ? ಇವತ್ತು ಸುಮ್ಮನೆ ಯಾರ್ದೋ ಆಸ್ತಿ ಕೊಡ್ತೀನಿ ಅಂತಂದರೆ ಯಾರೂ ನಂಬೋದಿಲ್ಲ. ಏನೂ ಬೇಕಾಗಿಲ್ಲ ನಮಗೆ. ಅಲ್ಲ ಪ್ರವಿ, ಏನು ಹಿಂಗೆ ಮಾತಾಡ್ತಾ ಇದೆಯಾ ನೀನು? ಅಲ್ಲ ಬೇಡ ಕಣೋ, ಸುಮ್ಮನಿರೋ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊ ನೀನು. ಸುಮ್ಮನೆ ಯಾಕೆ ಇದ್ದಕ್ಕಿದ್ದಂಗೆ ಸುಮ್ಮನೆ ಎಲ್ಲ ಜಗಳ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳೋ. ಇಲ್ಲ ಅಕ್ಕ, ಮೀನಕ್ಕ, ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಂದೊಂದು ಮಾತು ನಡೆಯೋದಿಲ್ಲ ಅಂತ ಅಂದಮೇಲೆ ನನಗೆ ಬೇಜಾರಾಗತ್ತಿಲ್ವಾ? ಗಂಡ ಆಗಿರೋದಕ್ಕೆ ನಂದೊಂದು ಮಾತು ನಡೆಯೋದಿಲ್ಲ ಅಂದಮೇಲೆ ಅದಕ್ಕೆ ಮತ್ತೆ ಹೇಳಿ ಬಂದಿದ್ದೀನಿ. ಇದರಲ್ಲಿ ನಿಮ್ಮ ಚಿಕ್ಕಪ್ಪನೂ ತಪ್ಪು ಮಾಡಿದ್ದಾರೆ, ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ. ಮೇಯ್ನ್ ತಪ್ಪಿರೋದೇ ನಿಮ್ಮ ಚಿಕ್ಕಪ್ಪನ ಅಂತ ಹೇಳಿ ಬಂದಿದ್ದು ಋತುನ್ಗೆ. ಎಷ್ಟೇ ಆಗಲಿ ತಪ್ಪು ಮಾಡಿದ್ದಾರೆ. ನಮ್ಮ ಸುಗುಣ ಅಕ್ಕನೂ ತಪ್ಪು ಮಾಡಿದ್ದಾರೆ, ಎಲ್ಲರೂ ತಪ್ಪು ಮಾಡಿದ್ದಾರೆ. ಮನುಷ್ಯನ ಮೇಲೆ ತಪ್ಪು ಮಾಡೋದು ಸಹಜ. ಆದರೆ ನೀವು ಅದನ್ನೇ ನಮ್ಮ ಸುಗುಣಕ್ಕನ ತಪ್ಪು ಮಾಡಿರೋದು ಎತ್ತಿ ಎಣಿಸ್ತಾ ಇದ್ದೀರಾ ಅಂದಮೇಲೆ ಇಲ್ಲೋಡೆ ನನಗೆ ಅದಕ್ಕೆ ಹೇಳಿ ಬಂದಿದ್ದೀನಿ, ನಿಮ್ಮ ಚಿಕ್ಕಪ್ಪನ ಆಸ್ತಿ ಏನು ಬೇಡ ನಮಗೆ, ಎಲ್ಲ ಅವ್ರದ್ದು ಏನಿದೆ ಅವ್ರದ್ದು ಕೊಟ್ಬಿಡು. ಅದೇನಿದ್ರು ಅವ್ರು ಸಂಪಾದನೆ ಮಾಡಿರೋದಲ್ಲ, ಅವ್ರದ್ದು ಏನು ಸ್ವಂತವಾಗಿ ದುಡ್ಡು ತೊಗೊಂಡಿರೋದಲ್ಲ. ಯಾರ್ದೋ ವಿಜಯನ್ನ ಅವ್ರದ್ದು ಆಸ್ತಿ ಸಿಕ್ತು, ಅದನ್ನು ಇಟ್ಕೊಂಡಿದ್ರು, ಅದನ್ನು ಕೊಟ್ಟಿದ್ದಾರೆ ಅಷ್ಟೇ. ಬೇಡ, ನಮಗೆ ಬೇಡ, ಕಂಡವ್ರದ್ದು ಬೇಡ. ಬೇಡ. ನಿಮ್ಮ ಚಿಕ್ಕಪ್ಪನಿಗೆ ವಾಪಸ್ ಕೊಟ್ಬಿಡು. ಇಲ್ಲ ಅಂತಂದರೆ ಇಲ್ಲಿ ದುರ್ಗಾ ಅಕ್ಕವ್ರು ಇದ್ದಾರೆ, ಅವಳಿಂದ ವಿಜಯಿಂದನ ಅವ್ರ ತೋರ್ ಮನೆಯವ್ರು ಭಾಳ ಅಯ್ಯೋ ಅಂದರು. ಆ ಪ್ರಭುವಣ್ಣ ದುರ್ಗಾ ಅಕ್ಕ ಜಾಸ್ತಿ ಅಯ್ಯೋ ಅಂದ್ಬಿಟ್ರು. ಅದಕ್ಕೆ ವಾಪಸ್ ಅವ್ರಿಗೆ ಕೊಟ್ಬಿಡು ಅಂತ ಹೇಳಿದ್ದೀನಿ. ಬೇಡ. ನಮ್ಮ ಅಪ್ಪನ ಆಸ್ತಿ ಅನ್ನೋದಾದರೆ ನಮಗೆ ಉಳಿತೈತೆ. ಯಾರ್ದೋ ಕಂಡವ್ರು ತಿಂದರೆ ಯಾರೂ ಉದ್ಧಾರ ಆಗಲ್ಲ. ಕಂಡವ್ರದ್ದು ಅದು ಬೇಡ ಅಂತ ಹೇಳಿ ಬಂದಿದ್ದೀನಿ. ಅಲ್ಲ ಇವ್ನು ನೋಡಿ ಹೆಂಗೆ ಹೇಳ್ತಾನೆ, ಕಂಡರ್ದಲ್ಲ ಕಣ. ಅದೇನು ಕಂಡರ್ದಾಗುತ್ತೆ? ನಮ್ಮನ್ನ ಸುಮ್ಮನೆ ಸಾಧನ ಮಾಡಬೇಡ, ನಮ್ಮ ಮರ್ಯಾದೆ ಕಳಿಬೇಡ. ಅರ್ಥ ಮಾಡ್ಕ್ಯಾ? ಏನ ಹೇಳೋ, ನಮ್ಮ ಋತುನಂತೂ ಕಳಿಸೋದಿಲ್ಲ ಕಣ, ಅಷ್ಟೇ. ನಮ್ಮ ಋತುಗೆ ಇಲ್ಲೋಳು, ನಾನು ಹೇಳ್ಬಿಟ್ಟಿದ್ದೀನಿ ನಾಳೆ, ಕಳಿಸೋದಿಲ್ಲ ಅಷ್ಟೇ. ನೀನು ಬೇಕಾ ನಿಮ್ಮ ಅಕ್ಕನ ಕೇಳಿ ಹಾಕಿಸ್ಕೊ. ನಮ್ಮ ಋತು ಬಂದು ಕೇಳೋ ಅಂಥದ್ದೇನಿಲ್ಲ. ಅವಳಿಗೇನು ಆಸ್ತಿ ಬೇಕಾಗಿಲ್ಲ ಅಷ್ಟೇ. ಆಸ್ತಿ ಬೇಕಾ? ನಂದು ಆಸ್ತಿ ಇದೆ ಅಷ್ಟೇ. ನೀನೇನು ಹೇಳಿದ್ರು ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸುಮ್ಮನೆ ಆರಾಮ ನಮ್ಮ ಪಾಡಿಗೆ ನಾವು ಇದ್ದೀವಿ ಅಷ್ಟೇ. ತಲೆ ಕೆಡಿಸ್ಕೊಂಬಂಥ ಅವಶ್ಯಕತೆನೇ ಇಲ್ಲ. ಅಲ್ಲ ಅವಳು ನೋಡಿ ಕೇಳಿ, ಅವಳಿಗೆ ಎಷ್ಟು ಮಾತಾಡ್ತಾಳೆ ಗೊತ್ತೆ? ನಮ್ಮ ಋತು ನೆನ್ಕೆಂತ ಮಾತಾಡ್ತಾಳೆ. ನಮ್ಮ ಋತು ಅವಳ್ತಾಗ ಅನ್ನಿಸ್ಕೊಂಬಕ್ಕಾಗಿ ಬರಬೇಕೆ? ಹೇಳು, ಅವಳಿಗೇನು ಕಮ್ಮಿ ಆಗೈತೆ? ನಮ್ಮ ಋತು ಯಾಕೆ ಅನ್ನಿಸ್ಕೋಬೇಕು? ಯಾರು ಇದನ್ನೇ ಹೇಳ್ತಾ ಇದ್ದೀರಾ? ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನಾನು ಒಂದು ಕ್ಷಣನೂ ಇಲ್ಲಿರೋದಿಲ್ಲ. ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಎಷ್ಟು ಮರ್ಯಾದೆ ತೆಗಿತಾ ಇದ್ದೀರಾ ನೋಡಿ ನಮ್ಮನ್ನು. ನಂದೊಂದು ಮಾತು ನಡೆಯೋದಿಲ್ಲ. ಎಲ್ಲ ನೀವು ಹೇಳ್ದಂಗೆ ಕೇಳ್ಕೊಂಡು, ನೀವು ಹೇಳಿರೋದು ಇಸ್ಕೊಂಡು, ಎಲ್ಲ ನಿಮ್ಮ ಹತ್ರ ಕೈ ಚಾಚಿ ಎಲ್ಲ ಇಸ್ಕೊಂಡಿದ್ದಕ್ಕೆ ನಂದೇನು ಮಾತು ನಡೆಯೋದಿಲ್ಲ. ಎಲ್ಲನ ಇವತ್ತು ನನ್ನೆಷ್ಟು ಸದೃಢವಾಗಿ ಕೇವಲವಾಗಿ ನೋಡ್ತಾ ಇದ್ದೀರಾ ಎಲ್ಲನ. ಹೋಗಿ ಚೈತ್ರ ಅಕ್ಕ ಹರ್ಷ ಮಾವನ ಹತ್ರನೂ ಮಾತಾಡ್ತೀನಿ. ಇವ್ನು ನೋಡಿ ಯಾಕೆ ಹಿಂಗೆ ಸಿಟ್ಟಾಗ್ತಾನೆ? ಸಿಟ್ಟಾದರೂ ಸಿಟ್ಟಾಗ್ಲಿ, ಹೇಳಿ ಸುಮ್ಕಿರಮ್ಮ. ಅಲ್ಲಿ ಹೋದ್ನಪ್ಪ, ಹೋಗ್ತೀನಿ ತಡಿ. ಅಲ್ಲಿನ ಏನಂತಾನೋ ಏನೋ. ನಮ್ಮ ಋತು ಇವಾಗ ಏನಾದರೂ ಆ ಸುಗುಣನ ಹತ್ರ ಹೋಗಿ ಕೇಳಿದ್ರೆ ಅವಳು ಎಂತೆಂಥ ಮಾತಾಡ್ಬೋದು ಅಂತ ಹೇಳಿ ಇಮೇಜ್ ಮಾಡ್ಕೊಳ್ಳಿ. ಅವಳು ಹೇಗೆ ಮಾತಾಡ್ಬೋದು, ಹೇಗೆ ಅನ್ಬೋದು ಅಂತ. ಅವಳು ಭಾರಿ ಇದ್ದಾಳೆ. ಇವಾಗ ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾಯ್ತಾ ಇದ್ಲು. ಅಂಥದ್ರಲ್ಲಿ ನಮ್ಮ ಋತು ನಾನು ಕಳಿಸೋ ಅಂಥದ್ದೇನಿಲ್ಲ. ನೋಡ್ತಾ ಇರ್ರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.